ಸಚಿವರಾದಂಥ MC ಸಾಹೇಬ್ರೆ ಮತ್ತು ಎಲ್ರಿಗೂ ನಮಸ್ಕಾರ. ಅಕ್ಕ, ಮೊದಲನೇದಾಗಿ ನಿಮ್ಗೆಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾವುದೇ ರಾಜಕಾರಣಿಯ MLA MP ಮಿನಿಸ್ಟರ್ ಯಾರ ರೆಕಮೆಂಡೇಶನ್ ಇಲ್ಲದೆ ನಿಮ್ಮ ಯೋಗ್ಯತೆ ಅರ್ಹತೆ ಮೇಲೆ ಈ ಕೆಲಸಕ್ಕೆ ಇಟ್ಟಿಸ್ಕೊಂಡಿದ್ದೀರಾ. ಆ ಕಾರಣಕ್ಕೆ ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ನಾನು ಸ್ಥಳೀಯ ಶಾಸಕನಾಗಿ ನಾನಾಗ್ಬೋದು, ನನ್ನ ಸಚಿವರಾಗ್ಬೋದು, ನಾವು ಒಬ್ಬರು ಕೂಡ ಇನ್ಫ್ಲೂಯೆನ್ಸ್ ಮಾಡಿಲ್ಲ. ನೀವೆಲ್ಲರೂ ನಿಮ್ಮ ಅರ್ಹತೆಯಿಂದ ಕೆಲಸ ತಗೊಂಡಿದ್ದೀರಾ. ಇದು ನಮ್ಮ ಸರ್ಕಾರದ ಒಂದು ದಕ್ಷ ಆಡಳಿತಕ್ಕೆ ನಿಮ್ಮ ಅಪಾಯಿಂಟ್ಮೆಂಟೇ ಸಾಕ್ಷಿ ಅಕ್ಕ. ಇವತ್ತು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಪಂಚ ಗ್ಯಾರಂಟಿಗಳು, ಇವತ್ತೆಲ್ಲ ಅಂಗನವಾಡಿ ಸಹಾಯಕಿಯರು, ಕಾರ್ಯಕರ್ತರು ಕೂತಿದ್ದೀರಾ. ನೀವೆಲ್ಲ ಬದುಕನ್ನು ಕಟ್ಕೊಳಕ್ ಬಂದಿದ್ದೀರಾ. ನಿಮ್ಮ ಮಕ್ಕಳು, ಅವ್ರ ಎಜುಕೇಷನ್ನು, ಅವ್ರ ಬಟ್ಟೆ, ಅವ್ರ ಸ್ಕೂಲ್ ಫೀಸು, ಅವ್ರ ಟ್ಯೂಷನ್ ಫೀಸು, ಅವ್ರ ವಯಸ್ಸಿಗೆ ಬಂದರೆ ಅವ್ರಿಗೆ ಮದುವೆ. ಈಗ ಇನ್ನೊಂದು 15-20 ವರ್ಷ ದುಡಿದು ಈ ಎಲ್ಲ ಸೇವಿಂಗ್ಸಲ್ಲಿ ನಿಮ್ಮ ಮಗಳಿಗೊಂದು ಮದುವೆ ಮಾಡಿ ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ತೀರಾ. ನೀವಿನ್ನು 20 ವರ್ಷ ದುಡಿಯೋದು ನಿಮ್ಮ ಮಕ್ಕಳ ಫ್ಯೂಚರ್ಗೋಸ್ಕರನೇ. ನಿಮ್ಮನ್ನು ನಂಬ್ಕೊಂಡು ಅಂಗನವಾಡಿಗೆ ಬಡವ್ರ ಮಕ್ಕಳೇ ಬರೋದಕ್ಕ. ಶ್ರೀಮಂತರ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲ್ಸ್ ಇದೆ, ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಬಡವ್ರ ಮಕ್ಕಳು ಬರ್ತಾರೆ, ವಿಶೇಷವಾಗಿ SC ST ಸಮುದಾಯದ ಮಕ್ಕಳು ಬರ್ತಾರೆ, ಹಿಂದುಳಿದವ ಮಕ್ಕಳು ಬರ್ತಾರೆ, ಅಲ್ಪಸಂಖ್ಯಾತರು ಬರ್ತಾರೆ. ಶ್ರೀಮಂತರ ಮಕ್ಕಳಿಗಾದ್ರೆ ಕ್ರಿಕೆಟ್ ಅಕಾಡೆಮಿಕ್ ಹಾಕ್ತಾರೆ ಅವ್ರ ಅಪ್ಪ ಅಮ್ಮ. ಕ್ರಿಕೆಟ್ ಅಕಾಡೆಮಿಗೆ ಹಾಕಿ ಲಕ್ಷಗಳು ಫೀಸ್ ಕಟ್ಟಿ ನೀನು ರಣಜಿಯಲ್ಲಿ ಆಡಬೇಕು, ಸ್ಟೇಟ್ಸಲ್ಲಿ ಆಡಬೇಕು, ನ್ಯಾಷನಲ್ಸಲ್ಲಿ ಆಡಬೇಕು ಅಂತಾರೆ. ನಮ್ಮ ಹಳ್ಳಿ ಮಕ್ಕಳಿಗೆ ಯಾವ ಅಕಾಡೆಮಿ ಇರುತ್ತೆ? ಆ ಮಕ್ಕಳಿಗೆ ಅಂಗನವಾಡಿ ಸ್ಕೂಲೆಲ್ಲ ಮುಗಿದ್ಮೇಲೆ ಫೀಲ್ಡಲ್ಲಿ ನಿಂತು ಶ್ರೀಮಂತರ ಮಕ್ಕಳು ಕ್ರಿಕೆಟ್ ಫೀಲ್ಡಲ್ಲಿ 6 ಹೊಡಿಲಿ ಮಗ, ನೀನು ಈ ಫೀಲ್ಡಲ್ಲಿ ನಿಂತ್ಕೊಂಡು ಮಾರ್ಕೆಟಲ್ಲಿ ಫೀಲ್ಡಲ್ಲಿ 6 ಹೊಡಿಬೇಕು ಅಂತ ಹೇಳ್ಕೊಡ್ಬೇಕಕ್ಕ ಅವ್ರಿಗೆ. ಕ್ರಿಕೆಟ್ ಅಕಾಡೆಮಿಯಲ್ಲಿ ಶ್ರೀಮಂತರ ಮಕ್ಕಳು ಆಡಲಿ. ಎಸ್, ಶ್ರೀಮಂತರ ಮಕ್ಕಳಿಗೆ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಅವ್ರ ತಂದೆ ತಾಯಿ ಅವ್ರನ್ನ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾರೆ. ಬಡವ್ರ ಮಕ್ಕಳನ್ನ ಅಂಗನವಾಡಿಗೆ ಬರೋ ಮಕ್ಕಳು ಫ್ಲೈಟ್ ಮುಖನೂ ನೋಡಿರಲ್ಲ, ಆಕಾಶದಲ್ಲಿ ಹೋದ್ರೆ ನೋಡಿ ಖುಷಿ ಪಡೋದು ಬಿಟ್ಟು ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಶ್ರೀಮಂತರ ಮಕ್ಕಳು ಹೆಲಿಕಾಪ್ಟರ್ಲಿ, ಏರೋಪ್ಲೇನಲ್ಲಿ ಹೋಗ್ಲಿ, ನೀವು ಮಾತ್ರ ಆಗಸ್ಟ್ ಎತ್ತರಕ್ಕೆ ಬೆಳಿಬೇಕು ಮಗ ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕಕ್ಕ. ಅಕ್ಕ, ನಿಮ್ಮ ನಂಬ್ಕೊಂಡು ಬಡವ್ರ ಮಕ್ಕಳು ಬರ್ತಾರೆ. ತಂದೆ ತಾಯಿ ಕೂಲಿಗೆ ಕಳಿಸಿ ನಿಮ್ಮ ಹತ್ರ ಮಕ್ಕಳನ್ನ ಬಿಟ್ಟು ಹೋಗ್ತಾರೆ. ನೀವು ಕೊಡೋ ಒಂದಿಷ್ಟು ತಿಂಡಿ ಆ ಮಗುಗೆ ಆವತ್ತಿನ ದಿನ ಕಳೆಯುತ್ತೆ. ದಯವಿಟ್ಟು ನಾನೆಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ, ಎಲ್ಲ ಟೀಚರ್ಸ್ಗೆ ನಾನು ಕೈ ಮುಗಿದು ವಿನಂತಿಸ್ತೀನಿ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ SC ST ಮಕ್ಕಳು ಭಾಳಷ್ಟು ಜನ ಹಿಂದುಳಿದಿದ್ದಾರೆ. ಆ ಮಕ್ಕಳಿಗೆ ನಿಮ್ಮ ಸಹಾಯ ಬೇಕು. ನೀವು ಪ್ರಾಥಮಿಕವಾಗಿ ಆ ಮಕ್ಕಳನ್ನ ಪ್ರೀತಿಯಿಂದ ಸಾಕಿ ಬೆಳೆಸಿ ಶಾಲೆಗೆ ಕಳಿಸ್ಬೇಕು. ಯಾಕೆಂದ್ರೆ ಇವತ್ತು SC ST ಸಮುದಾಯದವ್ರನ್ನ ಇವತ್ತು ಇಷ್ಟು ಅಡ್ವಾನ್ಸ್ಡ್ ಆದರೂ ಅವ್ರ ಮನೆಗಳಿಗೆ ಹೋಗಲ್ಲ, ಅವ್ರನ್ನ ಅವ್ರ ಮನೆಗಳಲ್ಲಿ ಬಿಟ್ಕೊಳ್ಳಲ್ಲ, ಅವ್ರನ್ನ ಮುಟ್ಟಲ್ಲ, ಅವ್ರ ಮನೆಗಳ ಕಾರ್ಯಕ್ರಮಕ್ಕೆ ಹೋಗಲ್ಲ. ಇಂಥ ಶೋಷಣೀಯ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ ಇದೆ. నిమ్మంతరు ಅದನ್ನ ಹೊಡೆದಾಕ್ಬೇಕಕ್ಕ. చచ్చిపోతే శ్మశానంలో అందరినీ సేమ్లా వేస్తారక్క, పక్కనే పండేస్తారక్క. ಊರಿನ ಶ್ರೀಮಂತನು ಸೈಲೆಂಟ್ ಆಗಿ ಯಾವತ್ತಾದ್ರೂ ಟೈಮ್ ಸಿಕ್ಕಿದ್ರೆ ಸ್ಮಶಾನಕ್ಕೆ ಹೋಗಿ ಬರಬೇಕು. ಇಲ್ಲ ಯಾವ್ದಾದ್ರೂ ಸಾವಲ್ಲಿ ಸುಮ್ಮನೆ ನೋಡ್ಬೇಕು. ಇವತ್ತು ನಿಮ್ಮ ಹೆಗಲ ಮೇಲೆ, ನಮ್ಮ ಹೆಗಲ ಮೇಲೆ ಯಾವನೋ ಇರ್ತಾನೆ, ನಾಳೆ ಇನ್ಯಾವನೋ ಹೆಗಲ ಮೇಲೆ ನಮ್ಮ ಬಾಡಿನೂ ಇರುತ್ತೆ ಅಂತ ಯಾರು ಮರ್ತೋಗ್ಬಾರ್ದು. ಇದನ್ನ ಜ್ಞಾಪಕ ಇಟ್ಕೋಬೇಕು. ಈಗ ನಮ್ಮ ಲೀಡರ್ ಒಬ್ರು ತೀರೋಗ್ಬಿಟ್ರು. ನೆನ್ನೆ ಬೆಳಗ್ಗೆ ಮಾತಾಡಿದ್ದೀವಿ. ಇವತ್ತು ಬೆಳಗ್ಗೆ ಆಗಲೇ ಹೂವನಾರ ಎತ್ಕೊಂಡ್ಬಂದು ಹಾಕಿದೆ. ಲೈಫ್ ಯಾವುದು ಶಾಶ್ವತ, ಯಾವ್ದು ಇದು? ಸುಮ್ಮನೆ ಎಲ್ಲ ಕಿತ್ತಾಡ್ತೀವಿ, ಎಲ್ಲ ಇದು ಮಾಡ್ತೀವಿ, ಯಾವುದು ಪರ್ಮನೆಂಟೇ ಅಲ್ಲ. ನಾನು ನಿಮಗೆ ಹೇಳೋದು, ಯಾಕೆಂದರೆ SC ST ಮಕ್ಕಳ ಮೇಲೆ ಬರ್ಬೇಕಕ್ಕ. ನೀವು ದಯವಿಟ್ಟು ಪ್ರೀತಿಯಿಂದ ಅವ್ರನ್ನ ಸಾಕಿ ಬೆಳೆಸ್ಬೇಕು. ಯಾಕೆಂದರೆ ನೀವೇನಾದರೂ ಅವ್ರಿಗೆ ಮತ್ತೆ ಆ ಅಸಮಾನತೆ ಹೇಳ್ಕೊಟ್ರೆ ಮಕ್ಕಳು ಹಿಂದುಳಿದು ಹೋಗ್ತಾರಕ್ಕ. ಈಗ ನನಗೆ ನೀವೆಲ್ಲರೂ ತಾಯಂದ್ರು ನೋಡಿ ಅಕ್ಕ, ಗೃಹಲಕ್ಷ್ಮಿಯಲ್ಲಿ 2,000 ಕೊಡ್ತಾ ಇದ್ದೀವಿ ಅಕ್ಕ. ಇವತ್ತು ನಮ್ಮ ಪಕ್ಷ, ನನ್ನ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು 58,000 ಕೋಟಿ ವರ್ಷಕ್ಕೆ ಖರ್ಚು ಮಾಡ್ತಿದ್ದೀವಿ. ತಿಂಗಳಿಗೆ 2,000 ಗೃಹಲಕ್ಷ್ಮಿಯಲ್ಲಿ ಬರ್ತಿದೆಯಲ್ಲಕ್ಕ, 2,000 ಬರ್ತಿದೆಯಲ್ಲಕ್ಕ. ವರ್ಷಕ್ಕೆ 24,000 ಬಂತು. ಬಸ್ಸಲ್ಲಿ ಯಾರಾದರೂ ಚಾರ್ಜ್ ಕೇಳ್ತಿದಾರಕ್ಕ? ಇಲ್ಲ. ಈಗ ಅನ್ನಭಾಗ್ಯ ಅಂತ ನಮ್ಮ KH ಮುನಿಯಪ್ಪ ಸಾಹೇಬ್ರು, ಈಗ ಅವರು ಆಹಾರ ಮಂತ್ರಿಗಳಿದ್ದಾರೆ, ಅವ್ರೀಗ ಫುಡ್ ಕಿಟ್, ಇಂದಿರಾ ಕಿಟ್ ಅಂತ ಈಗೇನು ವೆರಿ ಸೂನ್, ಅಂದ್ರೆ ನಿಮ್ಮ ಮನೆಗೆ ಬೇಕಾಗಿರೋ ಎಲ್ಲ, ಬರೀ ಅಕ್ಕಿ ಕೊಟ್ರೆ ಜೀವನ ಮಾಡೋದು ಕಷ್ಟ ಅಂತೇಳಿ ನಾವೆಲ್ಲ ಇಂದಿರಾ ಕಿಟ್ ಅಂತ ನಮ್ಮ ಇಂದಿರಾ ಗಾಂಧಿ ಅವ್ರ ಹೆಸರಲ್ಲಿ ನಿಮ್ಗೆ ಅತಿ ಶೀಘ್ರದಲ್ಲಿ ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾಡ್ತಿದ್ದೀವಿ ಅಕ್ಕ. ಅಕ್ಕ, ಯಾರಾದರೂ ನಿಮ್ಮ ನೆಂಟರು ನಿಮ್ಮ ಕೈ ಹಿಡಿದ್ರೇನೆ ಅವ್ರಿಗೆ ಹಿಂಗೆ ಆಶೀರ್ವಾದ ಮಾಡ್ತೀರಲ್ವಾ ಅಲ್ವಾ? ಈ ಆಶೀರ್ವಾದ ಮಾಡೋಕ್ಕೆ ಯಾವತ್ತೂ ಈ ಕೈನ ಮರ್ತೋಗ್ಬಾರ್ದಕ್ಕ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಈ ಜಿಲ್ಲೆ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ನಾನು ಎಲ್ರಿಗೂ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಿಮ್ಮ ಕೆಲಸನ ಚೆನ್ನಾಗಿ ಮಾಡಿ. ನಾವೆಲ್ಲ, ನಮ್ಮ ಸರ್ಕಾರ ನಿಮ್ಮ ಜೊತೆ ಇದೆ. ಇವತ್ತು ನಮ್ಮ ಜಿಲ್ಲೆ, ಇವತ್ತು ನಮ್ಮ ಉಸ್ತುವಾರಿ ಸಚಿವರ ಸಾರಥ್ಯದಲ್ಲಿ ಇವತ್ತೆಲ್ಲ ಶಾಸಕರು, ಭಾಳಷ್ಟು ಜನ, ಸೇಫ್ ಪ್ಲೇಸ್ ನಮ್ಮ ಡಿಸ್ಟಿಕ್ ಆಗಿದೆ. ನಿಮ್ಮೆಲ್ಲರ ಜೊತೆ ನಾವಿದ್ದೀವಿ.
ನಿಮ್ಮ ಆಶೀರ್ವಾದ ನನಗೂ ಇರ್ಬೇಕಕ್ಕ. ಬರೀ ದೇವರು ಮಾತ್ರ ಆಶೀರ್ವಾದ ಮಾಡಿದ್ರೆ ಅದನ್ನ ಅದೃಷ್ಟ ಅಂತಾರೆ. ನನಗೆ ನಿಮ್ಮಂಥ ಲಕ್ಷಾಂತರ ಜನ ತಾಯಂದ್ರ ಆಶೀರ್ವಾದ ನನ್ನ ಮೇಲೆ ಇದೆ. ನಾನು ಇನ್ನು ಸ್ವಲ್ಪ ಬೆಳಿಬೇಕು ಅಂತ ಆಸೆ ಇದೆಯಕ್ಕ. ದಯವಿಟ್ಟು ನೀವೆಲ್ಲ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.